ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕವಿತಾಸ್ ಕಿಚನ್. ಇವತ್ತಿನ ರೆಸಿಪಿ ಪುದೀನ ಮಸಾಲ ದೋಸೆ. ಪುದೀನ ಸೊಪ್ಪನ್ನು ಉಪಯೋಗಿಸ್ಕೊಂಡು ಒಂದು ಆರೋಗ್ಯಕರವಾಗಿರುವ ಮಸಾಲ ದೋಸೆ ಮಾಡಿದ್ದೀನಿ. ಇದನ್ನು ವೆಯ್ಟ್ ಲಾಸ್ಗೂ ಕೂಡ ನಾವು ಬಳಸ್ಕೋಬೋದು. ಬನ್ನಿ, ಈ ವೆಯ್ಟ್ ಲಾಸ್ ಪುದೀನ ಸೊಪ್ಪಿನ ಮಸಾಲ ದೋಸೆನ ಯಾವ ರೀತಿ ಮಾಡೋದು, ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳೇನು ಅಂತ ನೋಡ್ಕೊಂಡ್ಬಿಟ್ಟು ಬಂದುಬಿಡೋಣ. ಇಲ್ಲಿ ನಾನು ಕೆಂಪಕ್ಕಿಯನ್ನು ಉಪಯೋಗಿಸ್ಕೊಂಡಿದ್ದೀನಿ. 3 ಕಪ್ಪಿನಷ್ಟು ಕೆಂಪಕ್ಕಿ, 3/4 ಕಪ್ಪಿನಷ್ಟು ಉದ್ದಿನಬೇಳೆ, 2 ಚಮಚದಷ್ಟು ಮೆಂತ್ಯಕಾಳು, 2 ಚಮಚದಷ್ಟು ತೊಗರಿಬೇಳೆ. ನೀಟಾಗಿ ತೊಳೆದ್ಬಿಟ್ಟು ಸುಮಾರು ಒಂದು 4ರಿಂದ 5 ಗಂಟೆಗಳ ಕಾಲ ನೆನೆ ಹಾಕ್ಕೋಬೇಕು. ನಾಲ್ಕು ಗಂಟೆಗಳ ನಂತರ 1 ಕಪ್ಪಿನಷ್ಟು ಮಂಡಕ್ಕಿ, ಅದನ್ನು ಪಫ್ಡ್ ರೈಸ್ ಅಂತ ಕರೀತಾರೆ, ಅದನ್ನು ಕೂಡ ನೆನೆ ಹಾಕ್ಕೊಂಡು ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು. ಸೊ ಎಲ್ಲನೂ 15 ನಿಮಿಷ ಹಾಗೆ ಬಿಡಬೇಕು. ಎಲ್ಲನೂ ನೆಂದ ಮೇಲೆ ಮಿಕ್ಸಿ ಜಾರ್ಗೆ ನೆಂದಿರುವಂಥ ಅಕ್ಕಿ, ಉದ್ದಿನಬೇಳೆ ಎಲ್ಲನೂ ಹಾಕಿ ನುಣ್ಣಗೆ ರುಬ್ಕೋಬೇಕು. ಇಲ್ಲಿ ನಾನು ಕೆಂಪಕ್ಕಿ ಬಳಸಿರೋದ್ರಿಂದ ವೆಯ್ಟ್ ಲಾಸ್ ಮಾಡೋರಿಗೆ, ಡಯಾಬಿಟೀಸ್ ಇರೋರಿಗಂತೂ ರಾಮಬಾಣ ಅಂತಲೇ ಅನ್ಬೋದು. ಸೊ ರುಚಿಯಾಗಿರುವಂಥ ಒಂದು ತಿಂಡಿನೂ ಕೂಡ ನಾವು ಮಾಡ್ಕೊಂಡು ತಿನ್ಬೋದು. ಸೊ ನೋಡಿ, ಒಂದು ಪಾತ್ರೆಯಲ್ಲಿ ಹಾಕಿ ನಮ್ಮ ಕೈಗಳನ್ನು ಬಳಸಿ ನೀಟಾಗಿ ಕಲಿಸ್ಕೋಬೇಕು. ಮುಚ್ಚಳನ ಮುಚ್ಚಿ ಸುಮಾರು ಒಂದು 8 ಗಂಟೆಗಳ ಕಾಲ ಹಾಗೆಯೇ ಬಿಡಬೇಕು. ಸೊ ಮರುದಿನ ಬೆಳಗ್ಗೆ ನೋಡಿ ಎಷ್ಟು ಚೆನ್ನಾಗಿ ಹಿಟ್ಟು ಉಬ್ಬು ಬಂದಿದೆ, ಚೆನ್ನಾಗಿ ಫರ್ಮೆಂಟ್ ಆಗಿದೆ. ಹಿಟ್ಟು ಲೈಟಾಗಿದೆ. ಸೊ ತುಂಬಾ ಚೆನ್ನಾಗಾಗಿದೆ. ಇದಕ್ಕೆ 1 ಚಮಚದಷ್ಟು ಪುಡಿ ಉಪ್ಪು, ಅರ್ಧ ಚಮಚದಷ್ಟು ಸಕ್ಕರೆ ಎಲ್ಲನೂ ಹಾಕಿ ನೀಟಾಗಿ ಕಲಿಸ್ಕೋಬೇಕು. ಈಗ ಒಂದು ಚಟ್ನಿನ ಮಾಡ್ಕೊಳ್ಳೋಣ. 1 ಕಟ್ಟು ಪುದೀನ ಸೊಪ್ಪಷ್ಟೇ ಅಲ್ಲ, ದಂಟನ್ನು ಕೂಡ ಯೂಸ್ ಮಾಡ್ಕೋಬೋದು. ನೀಟಾಗಿ ತೊಳೆದ್ಬಿಟ್ಟು ಹಾಕ್ಕೋಬೇಕು. ಅಷ್ಟೇ ಪ್ರಮಾಣದಲ್ಲಿ ದಂಟಿನ ಸಮೇತ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೋಬೇಕು. ಸುಮಾರು ಒಂದು 10ರಿಂದ 12 ಹಸಿಮೆಣಸಿನ್ಕಾಯಿ, 2 ಚಮಚದಷ್ಟು ಕಡಲೆಕಾಯಿ ಬೀಜನ ಹುರಿದ್ಬಿಟ್ಟು ಮೇಲಿನ ಸಿಪ್ಪೆ ತೆಗೆದು ಹಾಕ್ಕೋಬೇಕು. 2 ಇಂಚು ಶುಂಠಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೋಬೇಕು. 1 ಚಮಚದಷ್ಟು ಬ್ಲ್ಯಾಕ್ ಸಾಲ್ಟ್, 1 ಚಮಚದಷ್ಟು ಪುಡಿ ಉಪ್ಪು, 1 ಚಮಚದಷ್ಟು ಸಕ್ಕರೆ. ಸೊ ಇಲ್ಲಿ 2 ಚಮಚದಷ್ಟು ಸೇವ್ ಅಥವಾ ಬೂಂದಿ ಕಾಳನ್ನು ಹಾಕೋಬೇಕು. ಅರ್ಧ ಹೋಳು ನಿಂಬೆಹಣ್ಣನ್ನು ಹಿಂಡ್ಕೋಬೇಕು. ದೊಡ್ಡದಾದರೆ ಅರ್ಧ ಸಾಕು, ಚಿಕ್ಕದಾದರೆ ಒಂದು ಪೂರ್ತಿ ಹಾಕ್ಕೋಬೇಕು. ನೀರನ್ನು ಜಾಸ್ತಿ ಹಾಕ್ಕೋಬಾರ್ದು. ಸುಮಾರು ಒಂದು 2ರಿಂದ 3 ಸ್ಪೂನ್ ಹಾಕ್ಕೋಬೇಕು. ಸೊ ನೋಡಿ, ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು. ಸೊ ರೆಡಿ ಆಯಿತು. ಈ ಚಟ್ನಿನ ಉಪಯೋಗಿಸ್ಕೊಂಡೆ ಮಸಾಲ ದೋಸೆ ಮಾಡಿರ್ತೀವಿ. ಯೂಶ್ವಲಿ ನಾವು ದೋಸೆಗೆ ಕೆಂಪು ಚಟ್ನಿನ ಬಳಸ್ಬಿಟ್ಟು ದೋಸೆನ ಮಾಡ್ತೀವಿ, ಮಸಾಲ ದೋಸೆನ. ಆದರೆ ಇಲ್ಲಿ ನಾನು ಪುದೀನ ಚಟ್ನಿಯನ್ನು ಉಪಯೋಗಿಸಿ ದೋಸೆನ ಮಾಡಿದ್ದೀನಿ. ತುಂಬ ರುಚಿಯಾಗಿರುತ್ತೆ, ಖಂಡಿತವಾಗ್ಲೂ ಟ್ರೈ ಮಾಡಿ. ಇಲ್ಲಿ ನಾವು ತುಪ್ಪನೋ ಅಥವಾ ಎಣ್ಣೆನೋ ಬಳಸ್ಬೋದು. ವೆಯ್ಟ್ ಲಾಸ್ ಮಾಡೋರು ಎಣ್ಣೆನ ಕಡಿಮೆ ಬಳಸಿ. ರೆಡಿ ಮಾಡಿರುವಂಥ ಪುದೀನ ಚಟ್ನಿನ ಗ್ಲಾಸ್ ಜಾರಲ್ಲಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಸುಮಾರು ಒಂದು 10 ದಿವಸಗಳ ಕಾಲ ನಾವು ಉಪಯೋಗಿಸ್ಕೋಬೋದು.
ಆ ಚಟ್ನಿನ ಬಳಸಿ ಸ್ಯಾಂಡ್ವಿಚ್ ಕೂಡ ಮಾಡ್ಬೋದು. ಇನ್ನೂ ಅನೇಕ ಥರದ ತಿಂಡಿಗಳನ್ನ ಕೂಡ ಮಾಡ್ಬೋದು. ಸೊ ನೋಡಿ, ಈ ಥರ ದೋಸೆನ ಹಾಕಿ ಚಟ್ನಿನ ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡಬೇಕು. ಇಲ್ಲಿ ಪಲ್ಯನ ಹಾಕಿ ಸೊ ಕ್ಲೋಸ್ ಮಾಡಬೇಕು. ಸೊ ರೆಡಿ ಆಯಿತು. ಈ ದೋಸೆನ ನೀವು ಬ್ರೇಕ್ಫಾಸ್ಟ್ಗೆ ಅಥವಾ ಡಿನ್ನರಿಗೆ ಕೂಡ ಬಳಸ್ಕೋಬೋದು. ಸೊ ಈ ಪುದೀನ ಮಸಾಲ ದೋಸೆ ನಿಮ್ಗೆ ಇಷ್ಟ ಆಯಿತಾ? ಹಾಗಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ನೂ ಮಾಡ್ಕೊಳ್ಳಿ.